ಸ್ಪರ್ಶವನ್ನು ಕೊಟ್ಟಾಗ ಏನಾಗ್ತದೆ? ಅದು ಕೂಡ ಜ್ಯೋತಿ ಅಪ್ಪುವಯ್ಯ, ಅದು ಕೂಡ ಜ್ಯೋತಿ ಬೆಳಕು ಕೊಡ್ತದಿಲ್ರಿ. ಹಾಗೆ ಸಾಗರ ಮುಟ್ಟಿದ ಸಾಗರವೆಲ್ಲ, ನದಿಗಳೆಲ್ಲ ಸಾಗರ ಅಪ್ಪುವಯ್ಯ. ಸಾಗರವನ್ನು ಮುಟ್ಟಿದಂಥ ಎಲ್ಲ ಸಣ್ಣ ಸಣ್ಣ ಹಳ್ಳಗಳಿಂದ ಹರಿದು ಬಂದಿರುವಂತಹ, ನದಿಗಳಿಂದ ಹರಿದು ಬಂದಿರುವಂಥ ನೀರು ಸಾಗರವನ್ನು ಮುಟ್ಟಿದ ಮೇಲೆ ಏನಂತೀವಿ ನಾವು? ಅದಕ್ಕೆ ಬೇರೆ ಬೇರೆ ಅಂತೀವೇನು? ಇದು ನಮ್ಮ ಹಳ್ಳದ ನೀರು, ಇದು ಆಲಮಟ್ಟಿದು, ಇದು ಗಂಗಾವತಿದು ಅಂತ ಏನು ಹೇಳ್ತೀವೇನು? ಇಲ್ಲ. ಅಲ್ಲಿ ಸಾಗರ ಸಾಗರ ಅಪ್ಪುವಯ್ಯ. ಸಾಗರವನ್ನು ಮುಟ್ಟಿದ ಮೇಲೆ ಸಾಗರವೇ ಸಾಗರ ಅಪ್ಪುವಯ್ಯ. ಪ್ರಸಾದ ಮುಟ್ಟಿದ ಪದಾರ್ಥಗಳೆಲ್ಲ ಇಲ್ಲಿ ಪ್ರಸಾದ ಒಪ್ಪುವಯ್ಯ. ಪ್ರಸಾದ ಮುಟ್ಟಿದ ಪದಾರ್ಥಗಳೆಲ್ಲ, ನಾನು ನಿನ್ನೆ ಹೇಳಿದ್ನಲ್ಲ, ಮಂಡಕ್ಕಿ, ಬಾಳೆಹಣ್ಣು, ಇಲ್ಲಿ ತಗೊಂಡು ಬಂದಾಗ ಏನಾಗ್ತದ? ಪ್ರಸಾದ ಆಗ್ತದ. ಹಾಗೆ ಇಲ್ಲಿ ಮುಟ್ಟಿದ ಎಲ್ಲ ಪದಾರ್ಥಗಳು ಪ್ರಸಾದ ಒಪ್ಪುವಯ್ಯ. ಆದರೆ ಲಿಂಗವ ಮುಟ್ಟಿದ ಅಂಗವೆಲ್ಲ, ಲಿಂಗ ಮುಟ್ಟಿದ ಅಂಗವೆಲ್ಲ ಇದು ಲಿಂಗ ಒಪ್ಪುವಯ್ಯ. ಲಿಂಗ ಆಗ್ತದೆ. ಲಿಂಗದ ಬಗ್ಗೆ ಹೇಳಿದಾಗ, ನಾನು ಲಿಂಗದ ಬಗ್ಗೆ ಮಹತ್ವವನ್ನು ಹೇಳಿಕೊಟ್ಟಾಗ ನಾನು ಹೇಳಿದೆ ನಿಮಗೆ, ಅಂಗವೇ ಲಿಂಗವಾಗಿ, ಲಿಂಗವೇ ಅಂಗವಾಗಿ, ಅಂಗವೇ ಪ್ರಾಣಲಿಂಗವಾಗಿ, ಅಂಗ ಲಿಂಗ ಪ್ರಾಣಲಿಂಗ ಭಾವಲಿಂಗವಾಗಿ, ಆ ರೀತಿಯಾಗಿ ಪೂಜೆ ಮಾಡಬೇಕಂತ ಹೇಳಿದ್ನಲ್ಲ. ಹಾಗೆ ಇದು ಲಿಂಗವನ್ನು ಮುಟ್ಟಿದ ಈ ಅಂಗವೆಲ್ಲ ಲಿಂಗ ಒಪ್ಪುವಯ್ಯ, ಲಿಂಗ ಒಪ್ಪುವಯ್ಯ. ಈ ಲಿಂಗವನ್ನು ಮುಟ್ಟಿದ, ಸ್ಪರ್ಶವನ್ನು ಮಾಡಿರುವಂಥ ಈ ಅಂಗ, ಇದಕ್ಕೂ ಕೂಡ ಲಿಂಗವೇ ಅಂತ ಹೇಳಬಹುದು. ಆದರೆ ಇಲ್ಲಿ ಸಕಲೇಶ್ವರ ದೇವ ನಿಮ್ಮನ್ನು ಮುಟ್ಟಿದವರೆಲ್ಲ ನಿಮ್ಮಂತೆ ಆಗಲಾರಯ್ಯ. ಎಲ್ಲರೂ ಹಾಗಾಗ್ಲಿಕ್ಕೆ ಆಗ್ತದೇನು? ಇಲ್ಲ. ಇಲ್ಲಿ ಇದನ್ನ ವಚನವನ್ನು ನಾ ಯಾಕೆ ನಿಮಗೆ ಒಂದು 4 ಸಾಲಿನ ಆದಯ ಶರಣ ಬರೆದಿರುವಂಥ ವಚನವನ್ನು ಯಾಕೆ ಹೇಳಿದಂತಂದ್ರೆ, ಇಲ್ಲಿ ಪುರಾಣದೊಳಗ ಚಿತ್ತರಗಿ ವಿಜಯ ಮಹಂತರ ಲೀಲೆಯೊಳಗ ಇಲ್ಲಿ ನಿಡುವಳ್ಳಿಯ ಮರುಳಸಿದ್ದ ಶಿವಯೋಗಿಯನ್ನ ಮುಟ್ಟಿದ ಅವರ ಮಾರ್ಗದರ್ಶನದೊಳಗ ನಡೆದುಕೊಂಡು ಹೋಗ್ತಾ ಇರುವಂತಹ ಇಲ್ಲಿ ಮಳಿಯಪ್ಪ, ಮಳಿಯಾರ್ಯ ಗುರು ಮುಟ್ಟಿ ಗುರುವಾಗ್ತಾನೆ. ಗುರು ಮುಟ್ಟಿ ಗುರುವಾಗ್ತಾನೆ. ಅದು ಎಲ್ರಿಗೂ ಆಗ್ತದೇನೋ? ಸಾಧ್ಯವಿಲ್ಲ. ಎಲ್ರಿಗೂ ಆಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ಅಲ್ಲಿ ನಿಡುವಳ್ಳಿಯ ಶ್ರೀ ಮರುಳ ಸಿದ್ಧರು ಮಳೆಯಾರ್ಯನ ಮೇಲೆ ಹೇಗಂತಂದ್ರೆ ಪಂಚಪ್ರಾಣವನ್ನೇ ಇಟ್ಟುಕೊಂಡಿದ್ದು. ಎಷ್ಟು ಈಗ ನಾವು ಲೌಕಿಕದೊಳಗೆ ಸಂಸಾರದೊಳಗೆ ಹೇಳ್ತೀವಿ ನೋಡ್ರಿ, ನಾನಂದ್ರೆ ಅಷ್ಟು ಜೀವ ನನ್ನ ಹೆಂಡ್ತಿ, ನಾವು ಹೇಳ್ತೀವಿ ನೋಡ್ರಿ, ನಾನಂದ್ರೆ ಅಷ್ಟು ಪಂಚಪ್ರಾಣ ನನ್ನ ಹೆಂಡ್ತಿಗೆ, ನನ್ನ ಮಕ್ಕಳಿಗೆ, ನಾನು ಕೂಡ ಹಾಗೆ ಅಂತ ಹೇಳ್ತೀವಲ್ಲ. ಹಾಗೆ ಇಲ್ಲಿ ಮರುಳ ಸಿದ್ಧ ದೇವರು ಇಲ್ಲಿ ಮಳಿಯಾರ್ಯನನ್ನ ಕಂಡ್ರೆ ಅಷ್ಟು ಪ್ರಾಣ, ಅಷ್ಟು ಪ್ರೀತಿ, ಅವನ ಮೇಲೆ ಅಷ್ಟು ಕರುಣೆ. ನಾ ಸೀದಾ ಪುರಾಣದ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ನಿಡುವಳಿಯ ಮರುಳ ಸಿದ್ಧ ದೇವರು ಮಳಿಯಾರ್ಯನನ್ನ ಕಂಡ್ರೆ ಬಹಳ ಪಂಚ ಪ್ರೀತಿ, ಪ್ರಾಣವಾಗಿ ಅಷ್ಟೊಂದು ಪ್ರಾಣ. ಮಳಿಯಾರ್ಯ ಅಂದ್ರೆ ಅಷ್ಟೊಂದು ಇಷ್ಟ ಅವನಿಗೆ, ಮರುಳಸಿದ್ಧ ದೇವನಿಗೆ. ಅವನ ಮೇಲೆ ಎಲ್ಲಿಲ್ಲದಂತಹ ಪ್ರೀತಿ, ಕರುಣೆ, ಪ್ರೇಮ, ಈ ರೀತಿಯಾಗಿ ಅವನನ್ನು ಬಹಳ ಹಚ್ಚಿಕೊಂಡು ಬಿಟ್ಟಿದ್ರು ನೋಡ್ರಿ. ಹಾಗೆ ಗುರು ಶಿಷ್ಯ ಹಾಗಿರ್ಬೇಕು, ಮತ್ತು ಗುರು ಶಿಷ್ಯನ ಸಂಬಂಧ ಹಾಗಿರ್ಬೇಕು. ಬಹಳ ಅನ್ಯೂನ್ಯವಾಗಿ ಅವರನ್ನ ಬಹಳ ಗೌರವದಿಂದ, ಪ್ರೀತಿಯಿಂದ, ಆದರದಿಂದ ಆರಾಧಿಸ್ತಾ ಇದ್ದ ಮಳಿಯಾರ್ಯ. ಆರಾಧಿಸ್ತಾ ಇದ್ದ, ಪೂಜಿಸ್ತಾ ಇದ್ದ, ಗೌರವದಿಂದ ನೋಡಿಕೊಳ್ತಾ ಇದ್ದ. ಯಾಕೆ? ಅಷ್ಟಾಭರಣದ ಮಹತ್ವವನ್ನು ಎಲ್ಲವನ್ನ ತಿಳಿಸಿಕೊಟ್ಟ. ಆ ನಿಡುವಳ್ಳಿಯ ಗ್ರಾಮದಲ್ಲಿ ವಾಸಿಸುವಂಥ, ಸುತ್ತಮುತ್ತಲಿನಲ್ಲಿ ಹಳ್ಳಿಯೊಳಗೆ ವಾಸಿಸುವಂಥ ಭಕ್ತರಿಗೂ ಕೂಡ ಭಾಗ್ಯದ ದೇವರಾಗಿದ್ದ ಮರುಳು ಸಿದ್ಧ ದೇವರು ಶಿವಯೋಗಿ. ಸುತ್ತಮುತ್ತಲಿನಲ್ಲಿ ಹಳ್ಳಿಗಳಲ್ಲಿಯೂ ಕೂಡ ಎಲ್ಲ ಭಕ್ತರಿಗೂ ಕೂಡ
ಮರುಳ ಸಿದ್ಧ ಶಿವಯೋಗಿ ಅಂತಂದರೆ ಭಾಗ್ಯದ ದೇವ, ಭಾಗ್ಯ ದೇವತ. ಈ ರೀತಿಯಾಗಿ ಅವರಿಬ್ಬರ ದೇಹಗಳು ಎರಡಾದರೂ ಕೂಡ ಅವರಿಬ್ಬರ ಮನಸ್ಸು ಒಂದೇ ಇತ್ತು, ಒಂದೇ ಇತ್ತು. ಯಾರ್ದು? ಮರುಳ ಸಿದ್ಧ ಶಿವಯೋಗಿದು ಮತ್ತು ಮಳಿಯಾರ್ಯನ ಮನಸ್ಸು. ದೇಹಗಳು ಎರಡಿರಬಹುದು, ಆದರೆ ಮನಸ್ಸು ಮಾತ್ರ ಒಂದೇ ಆಗಿತ್ತು. ಕಲಿಕೇರಿ ಮರುಳರಾಧ್ಯರು ಮತ್ತು ಕಲಬುರಗಿ ಶರಣಬಸಪ್ಪ, ನೀವು ಶರಣಬಸವನ ಗುಡಿ ಒಳಗೆ ಹೋದ್ರೆ ನೋಡಿದ್ರೆ ಗೊತ್ತಾಗ್ತದ. ಒಂದು ಕಡೆ ಕಲಿಕೇರಿ ಮರುಳರಾಧ್ಯರು ಗುರುಗಳು, ಇನ್ನೊಂದು ಕಡೆ ಶರಣಬಸಪ್ಪ ಗುರು ಶಿಷ್ಯ. ಅಷ್ಟು ಅನನ್ಯವಾಗಿರುವಂಥ ಸಂಬಂಧ, ಗುರು ಶಿಷ್ಯರ ಸಂಬಂಧ ಅಷ್ಟು ಪವಿತ್ರವಾಗಿರುವಂಥದ್ದು. ಹಾಗೆ ಇಲ್ಲಿ ಮರುಳ ಸಿದ್ಧರ ಮಾರ್ಗದರ್ಶನದೊಳಗ ಮಳಿಯಾರ್ಯ ಇಲ್ಲಿ ನಡೆದುಕೊಂಡು ಅವರು ಹೇಳಿರುವಂಥ ತತ್ವವನ್ನು, ಧರ್ಮದ ಉಪದೇಶವನ್ನು, ಅರಿವನ್ನು, ಜ್ಞಾನವನ್ನು ಎಲ್ಲವನ್ನು ತಿಳಿದುಕೊಂಡಿದ್ದ. ಹಾಗೆ ಆ ಎಲ್ಲ ಮಾರ್ಗದರ್ಶನದೊಳಗೆ ಬೆಳೆದಿರುವಂಥ ಮಳಿಯಾರ್ಯ ಒಂದು ಸಾರಿ ಅವನ ಮನೋವೃತ್ತಿಯು ವೈರಾಗ್ಯದ ಕಡೆಗೆ ಹೋಗ್ತದೆ. ಮಳಿಯಾರ್ಯನ ಮನಸ್ಸು, ಮನೋವೃತ್ತಿ ಅಂದರೆ ಮನಸ್ಸಿನ ಸ್ಥಿತಿ, ಮನಸ್ಸಿನ ಒಲವು ಯಾವ ಕಡೆ ಹೋಗ್ತದ? ವೈರಾಗ್ಯದ ಕಡೆಗೆ ಹೋಗ್ತದೆ. ಮಳಿಯಾರ್ಯನ ಮನಸ್ಸು ವೈರಾಗ್ಯದ ಕಡೆಗೆ ಹೋಗ್ತದ, ಎಳೀತದ. ವೈರಾಗ್ಯದ ಕಡೆಗೆ ಒಲವು ಹೋಗ್ತದ ಮಳಿಯಾರ್ಯನಿಗೆ. ಆ ಮಳಿಯಾರ್ಯ ಮರುಳ ಸಿದ್ಧರ ನಡೆನುಡಿಗಳನ್ನು ಬಹಳ ಅನುಕರಣೆ ಮಾಡ್ತಾ ಇದ್ದ, ಯಾವಾಗಲೂ ಅನುಕರಣೆ ಮಾಡ್ತಾ ಇದ್ದ. ಅವರು ಲಿಂಗ ಪೂಜೆಯೊಳಗೆ ಕುಳಿತಾಗ ಅವರನ್ನು ಚಿತ್ತ ಕೊಟ್ಟು ನೋಡುವುದು, ಕಣ್ಣು ತುಂಬಿಕೊಳ್ಳುವುದು, ಅವರು ಏನೇ ಹೇಳುವಂತಹ ತತ್ವದ ನುಡಿಗಳನ್ನು ಬಹಳ ಲಕ್ಷ್ಯ ಕೊಟ್ಟು ಕೇಳ್ತಾ ಇದ್ದ, ಅನುಕರಣೆ ಮಾಡ್ತಾ ಇದ್ದ. ಗುರುಗಳು ಹೇಗೆ ಧರ್ಮದ ಉಪದೇಶವನ್ನು ಮಾಡ್ತಿದ್ರು, ಎಲ್ಲವನ್ನು ಬಹಳ ಲಕ್ಷ್ಯ ಕೊಟ್ಟು ಕೇಳಿ ಅವರ ಅನುಕರಣೆಯನ್ನು ಮಾಡ್ತಿದ್ದ. ಹಾಗೆ ಅವರ ಪವಿತ್ರ ಮನಸ್ಸು, ಯಾರ್ದು? ಮರುಳ ಸಿದ್ಧ ಶಿವಯೋಗಿಗಳ ಪವಿತ್ರ ಮನಸ್ಸು, ಅವರ ಪ್ರೇಮ ದೃಷ್ಟಿ ಪರಿಪೂರ್ಣವಾಗಿ, ಸಂಪೂರ್ಣವಾಗಿ ಮಳಿಯಾರ್ಯನಿಗೆ ಕೊಟ್ಟು ಬಿಟ್ಟಿದ್ರು. ಆಶೀರ್ವಾದ ರೂಪದಿಂದ ಎಲ್ಲ ಆ ಪರಮ ಪ್ರೇಮವಾಗಿರುವಂತಹ ಆಶೀರ್ವಾದವನ್ನು ಇಲ್ಲಿ ಮಳಿಯಾರ್ಯನಿಗೆ ತುಂಬಿದ್ರು. ಮಳಿಯಪ್ಪನಿಗೆ ಎಲ್ಲ ಆಶೀರ್ವಾದವನ್ನು ಸಂಪೂರ್ಣವಾಗಿ ಕೊಟ್ಟುಬಿಟ್ರು ಮರುಳು ಸಿದ್ಧ ಶಿವಯೋಗಿಗಳು. ಹೀಗೆ ಆ ಎಲ್ಲ ಆಶೀರ್ವಾದ, ಅವರ ಕರುಣೆ, ಅಂತಃಕರುಣೆ, ಕೃಪಾ ಕಟಾಕ್ಷ ನನಗೆ ಸಂಪೂರ್ಣವಾಗಿ ದೊರಕ್ತಲ್ಲ. ಶಿಶುನಾಳ ಶರೀಫ್ರ ಹಾಡ್ತಾರೆ ನೋಡ್ರಿ, ದೊರಕಿದ ಗುರು ದೊರಕಿದ, ದೊರಕಿದ ಗುರು ದೊರಕಿದ, ದೊರಕಿದ ಗುರು ದೊರಕಿದ. ಇಲ್ಲಿ ಮರುಳ ಸಿದ್ಧ ಶಿವಯೋಗಿಗಳ ಅಂತಃಕರುಣ, ಆ ಕೃಪಾ ಕಟಾಕ್ಷ ನನ್ನ ಮೇಲೆ ಸಂಪೂರ್ಣವಾಗಿ ನೀಡಿದ್ರಲ್ಲ, ಆಶೀರ್ವಾದವಾಗಿ ಮಾಡಿದ್ರಲ್ಲ ಅಂತ ತಿಳ್ಕೊಂಡು ಶಿವ 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 ಎಂದೊಮ್ಮೆ, ಶಿವ 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 ಎಂದೊಮ್ಮೆ, ಶಿವನಾಗಿ ಶಿವನ ಪೂಜಿಸೋ ಮನವೇ ಲಿಂಗವೇ 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 ಲಿಂಗವೆಂದು ಲಿಂಗವ ಪೂಜಿಸೋ. ಶಿವ 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 ಎಂದೊಮ್ಮೆ, ಶಿವನಾಗಿ ಶಿವನ ಪೂಜಿಸೋ ಮನವೇ, ಶಿವನಾಗಿ ಶಿವನ ಪೂಜಿಸೋ. ಶಿವ 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 ಎಂದು ಶಿವನಾಗಿ ಶಿವನನ್ನ ಪೂಜಿಸು ಅಂತ ತಿಳ್ಕೊಂಡು ಬಹಳ ಸಂತೋಷದಿಂದ, ಬಹಳ ಆನಂದ ಆಗ್ಯದ ಮಳಿಯಪ್ಪನಿಗೆ.